ಆತ್ಮೇಲೆ SV ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ 10ನೇ ತರಗತಿಯಲ್ಲಿರ್ತಕ್ಕಂಥ 5ನೇ ಅಧ್ಯಾಯದ ಪಾಠದಲ್ಲಿರ್ತಕ್ಕಂಥ MCQ ಪ್ರಶ್ನೆಗಳನ್ನ ನೋಡೋಣ. ಕೊನೆ ಪ್ರಶ್ನೆ, ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಹೇಳಿಕೆ ಅಂದರೆ ಆಪ್ಷನ್ ಎ, ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಬಿ, ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರವು ಆಮ್ಲೀಯವಾಗುತ್ತದೆ. ಅಮೈಲೇಸ್ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗುತ್ತದೆ. ಡಿ, ಪೆಪ್ಸಿನ್ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಎ, ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಎರಡನೇ ಪ್ರಶ್ನೆ, ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ. ಎ, ಜಠರ. ಬಿ, ದೊಡ್ಡ ಕರಳು. ಸಿ, ಸಣ್ಣ ಕರಳು. ಡಿ, ಯಕೃತ್ತು. ಈ ಸರಿಯಾದ ಉತ್ತರ ಅಂದರೆ ಸಣ್ಣ ಕರಳು. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳು ಎಲ್ಲಿ ಜೀರ್ಣವಾಗುತ್ತವೆ ಅಂದರೆ ಸಣ್ಣ ಕರಳಿನಲ್ಲಿ ಇವು ಜೀರ್ಣವಾಗುತ್ತವೆ. ಮೂರನೇದು, ಮಾನವನ ದೇಹದ ಎಲ್ಲ ಭಾಗಗಳಿಂದಾಗಿ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು. ಎ, ಅಪಧಮನಿಗಳು. ಬಿ, ಲೋಮನಾಳಗಳು. ಸಿ, ಪುಷ್ಪಕ ಅಪಧಮನಿಗಳು. ಡಿ, ಅಭಿಧಮನಿಗಳು. ಇಲ್ಲಿ ಸರಿಯಾದ ಉತ್ತರ ಅಭಿಧಮನಿಗಳು. ಈ ಅಭಿಧಮನಿಗಳು ಏನು ಮಾಡ್ತವೆ ಅಂದರೆ ದೇಹದ ಎಲ್ಲ ಭಾಗದಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುತ್ತವೆ. ನೆಕ್ಸ್ಟ್ ಪ್ರಶ್ನೆ, ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳ. ಎ, ಪುಷ್ಪಕ ಅಭಿಧಮನಿಗಳು. ಬಿ, ಮಹಾಪಧಮನಿಗಳು. ಅಭಿಧಮನಿಗಳು. ಪುಷ್ಪಕ ಅಪಧಮನಿಗಳು. ನಾಲ್ಕನೇ ಸರಿಯಾದ ಉತ್ತರ ಪುಷ್ಪಕ ಅಪಧಮನಿಗಳು. ಪುಷ್ಪಕ ಅಪಧಮನಿಗಳು ಸರಿಯಾದ ಉತ್ತರ. ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆ. ಬಾಷ್ಪ ವಿಸರ್ಜನೆ, ಅಭಿಸರಣೆ, ವಿಸರಣೆ, ವಸ್ತು ಸ್ಥಾನಾಂತರ. ಸರಿಯಾದ ಉತ್ತರ ವಸ್ತು ಸ್ಥಾನಾಂತರ. ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳಲ್ಲಿ ಜೈಲಮ್ ಪ್ರಮುಖ ಕಾರ್ಯ. ನೀರಿನ ಸಾಗಾಣಿಕೆ. ಬಿ, ಆಹಾರ ಸಾಗಾಣಿಕೆ. ಸಿ, ಅಮೈನೋ ಆಮ್ಲಗಳ ಸಾಗಾಣಿಕೆ. ಡಿ, ಆಕ್ಸಿಜನ್ ಸಾಗಾಣಿಕೆ. ಜೈಲಮ್ನ ಕಾರ್ಯ ಸರಿಯಾದ ಉತ್ತರ ನೀರಿನ ಸಾಗಾಣಿಕೆ. ಈ ಜೈಲಮ್ ಏನು ಮಾಡುತ್ತೆ, ನೀರನ್ನು ಸಾಗಾಣಿಕೆ ಮಾಡುತ್ತೆ. ಫ್ಲೋಯಮ್ ಏನು ಮಾಡುತ್ತೆ, ಆಹಾರವನ್ನು ಸಾಗಾಣಿಕೆ ಮಾಡುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಮನುಷ್ಯನಲ್ಲಿ ಮೂತ್ರಪಿಂಡಗಳ ಕಾರ್ಯ ಪ್ರಮುಖ ಕಾರ್ಯ. ಎ, ಪೋಷಣೆ. ಬಿ, ಉಸಿರಾಟ. ಸಿ, ವಿಸರ್ಜನೆ. ಡಿ, ಸಂತಾನೋತ್ಪತ್ತಿ. ಸರಿಯಾದ ಉತ್ತರ ವಿಸರ್ಜನೆ. ಮೂತ್ರಪಿಂಡದ ಪ್ರಮುಖ ಕಾರ್ಯ ವಿಸರ್ಜನೆ. ನೆಕ್ಸ್ಟ್ ಪ್ರಶ್ನೆ, ಪೈರುವೇಟ್ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುವ ಸ್ಥಳ. ಕೋಶ ದ್ರವ್ಯ, ಮೈಟೊಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ನ್ಯೂಕ್ಲಿಯಸ್. ಇದು ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಇದು ಮೂತ್ರಪಿಂಡಗಳ ಕಾರ್ಯವಾಗಿದೆ. ಎ, ಜೀರ್ಣವಾಗದ ಆಹಾರ ವಸ್ತುಗಳ ವಿಸರ್ಜನೆ. ಬಿ, ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ. ಸಿ, ಕಾರ್ಬನ್ ಡೈಆಕ್ಸೈಡ್ ವಿಸರ್ಜನೆ. ಡಿ, ಹಾರ್ಮೋನುಗಳ ಉತ್ಪಾದನೆ. ಸರಿಯಾದ ಉತ್ತರ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ. ಮೂತ್ರಪಿಂಡದ ಕಾರ್ಯ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ ಮಾಡುವುದು. ಪತ್ರರಂಧ್ರದ ಕಾರ್ಯ. ಎ, ಅನಿಲಗಳ ವಿನಿಮಯ. ಬಿ, ನೀರಿನ ಸಾಗಾಣಿಕೆ. ಸಿ, ಆಹಾರ ಸಾಗಾಣಿಕೆ. ಡಿ, ಆಕ್ಸಿಜನ್ ಸಾಗಾಣಿಕೆ. ಸರಿಯಾದ ಉತ್ತರ ಅನಿಲಗಳ ವಿನಿಮಯ. ಪತ್ರರಂಧ್ರದ ಪ್ರಮುಖ ಕಾರ್ಯ ಅನಿಲಗಳ ವಿನಿಮಯ. ಎ ಈಸ್ ಕರೆಕ್ಟ್
ಅನಿಲ ವಿನಿಮಯ. ಮೂತ್ರಜನಕಾಂಗದ ರಚನಾತ್ಮಕ ಕಾರ್ಯಾತ್ಮಕ ಘಟಕ. ಎ ನ್ಯೂರಾನ್, ಬಿ ನೆಫ್ರಾನ್, ಸಿ ಕೋಶ, ಡಿ ಸ್ನಾಯುಕೋಶ. ಸರಿಯಾದ ಉತ್ತರ ನೆಫ್ರಾನ್. ನೆಫ್ರಾನ್ ಇಸ್ ಕರೆಕ್ಟ್ ಆನ್ಸರ್. ಮೂತ್ರಜನಕಾಂಗದ ರಚನಾತ್ಮಕ ಕಾರ್ಯಾತ್ಮಕ ಘಟಕವನ್ನು ಏನಂತ ಕರಿತೀವಿ? ನೆಫ್ರಾನ್ ಅಂತ ಕರಿತೀವಿ. ಸಾಗಾಣಿಕೆ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರುವ ದ್ರವ್ಯ. ಎ ಕೆಂಪು ರಕ್ತ ಕಣ, ಬಿ ಪ್ಲಾಸ್ಮಾ, ಸಿ ದುಗ್ಧರಸ, ಡಿ ಕಿರುತಟ್ಟೆ. ಇಲ್ಲಿ ಸರಿಯಾದ ಉತ್ತರ ದುಗ್ಮ ರಸ. ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳ. ಪುಷ್ಪಕ ಅಭಿಧಮನಿಗಳು, ಉಚ್ಚ ಅಭಿಧಮನಿ, ಮಹಾ ಅಪಧಮನಿ, ಕಿರುತಟ್ಟೆ. ಹೃದಯದಿಂದ ಆಮ್ಲಜನಕದ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳಗಳು ಯಾವಂದರೆ ಮಹಾ ಅಪಧಮನಿ. ಕರೆಕ್ಟ್ ಆನ್ಸರ್ ಸಿ ಮಹಾ ಅಪಧಮನಿ. ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವ ಪಾತ್ರವೆಂದರೆ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು, ಬಿ ಕಾರ್ಬನ್ ಡೈಆಕ್ಸೈಡ್ ಹೀರುವುದು, ಸಿ ಆಕ್ಸಿಜನ್ ಬಿಡುಗಡೆ ಮಾಡುವುದು, ಡಿ ನೀರಿನಂಥ ಬಾಷ್ಪ ವಿಸರ್ಜನೆ ಮಾಡುವುದು. ಸರಿಯಾದ ಉತ್ತರ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು. ನೆಕ್ಸ್ಟ್, ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಸಂಗ್ರಹಿಸಿಡುವ ವಿಸರ್ಜನಾಂಗದ ಭಾಗ. ಎ ಮೂತ್ರಪಿಂಡ, ಬಿ ಮೂತ್ರದ್ವಾರ, ಸಿ ಮೂತ್ರಕೋಶ, ಡಿ ಮೂತ್ರನಾಳ. ಸರಿಯಾದ ಉತ್ತರ ಮೂತ್ರಕೋಶ, ಸಿ ಮೂತ್ರಕೋಶ. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆಯು ಆಕ್ಸಿಜನ್ ಮತ್ತು ನೀರಿನ ಪ್ರಮಾಣವನ್ನು ಸಮತೋಲಗೊಳಿಸುವುದು, ಝೈಲಮ್ ಅಂಗಾಂಶದ ನೀರಿನ ಸ್ತಬ್ಧ ಏರ್ಪಡಿಸುವುದು, ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಉತ್ಪನ್ನ ಸಾಗಾಣಿಕೆ ಸಹಾಯ, ಅಭಿಸರಣ ಒತ್ತಡ ನಿರ್ವಹಿಸುವುದು. ಸರಿಯಾದ ಉತ್ತರ ಝೈಲಮ್ ಅಂಗಾಂಶದಲ್ಲಿ ನೀರಿನ ಸ್ತಬ್ಧ ಏರ್ಪಡಿಸುವುದು. ಬಿ is the correct answer. ನೆಕ್ಸ್ಟ್ ಪ್ರಶ್ನೆ, ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾಗಿ ನೀರನ್ನು ಹೊರಹಾಕುತ್ತವೆ. ಎ ಬಾಷ್ಪ ವಿಸರ್ಜನೆ, ಬಿ ದ್ಯುತಿ ಸಂಶ್ಲೇಷಣೆ, ಸಿ ಉಸಿರಾಟ, ಡಿ ವಸ್ತು ಸ್ಥಾನಾಂತರ. ಇಲ್ಲಿ ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ. ಬಾಷ್ಪ ವಿಸರ್ಜನೆ ಮೂಲಕ ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ. ಸಸ್ಯ ಶೋಷಣ ಒತ್ತಡ ಅಗತ್ಯವೆಂದರೆ ಬೇರು ಮತ್ತು ಮಣ್ಣಿನ ನಡುವಿನ ಅಯಾನುಗಳ ಸಾರಥ್ಯಗಳಲ್ಲಿ ವ್ಯತ್ಯಾಸವನ್ನು ನಿವಾರಿಸಲು, ಎರಡು ದಿಕ್ಕುಗಳಲ್ಲಿ ಆಹಾರವನ್ನು ಸಾಗಿಸಲು, ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು, ಡಿ ಎಲೆಗಳಿಂದ ಅಧಿಕವಾದ ನೀರನ್ನು ಹೊರಹಾಕಲು. ಸರಿಯಾದ ಉತ್ತರ ಸಿ ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು. ಥ್ಯಾಂಕ್ ಯು.